ರಾಹುಲ್, ಸಂತೋಷ್, ಮೋನಿಕಾ ಮತ್ತು ಜಾಹ್ನವಿ ಅತ್ಯುತ್ತಮ ಸ್ನೇಹಿತರು. ಕಾಲೇಜಿನಲ್ಲೂ ಅವರು ಒಂದಾಗಿ ವ್ಯಾಸಂಗ ಮಾಡಿದ್ರು. ಒಟ್ಟಿಗೆ ಆಟವಾಡಿಕೊಂಡು ಬೆಳೆದಿದ್ರು. ಒಂದು ದಿನ ಎಲ್ಲರೂ ಸೇರಿ ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡ್ತಾರೆ. ಲೋ ಸಂತೋಷ, ಈ ಟ್ರಿಪ್ ಏನೋ ಚೆನ್ನಾಗಿದೆ, ಆದ್ರೆ ಅಲ್ಲಿ ಹೋಗಿ ಏನೋ ಮಾಡೋದು? ಹೇ ರಾಹುಲ್, ನಿಂಗೆ ಏಕೋ ಚಿಂತೆ? ಅಲ್ಲಿ ಹೋಗಿ ಆಟ ಆಡೋದು ಅಷ್ಟೇ. ಜಾಹ್ನವಿ, ಇವರಿಬ್ರು ಏನ್ ಆಟ ಆಡೋದು ಅನ್ನೋದನ್ನೇ ಇನ್ನೂ ಡಿಸೈಡ್ ಮಾಡಿಲ್ಲ. ಹೌದು ಕಣೆ ಮೋನಿಕಾ, ಇವರು ಯಾವಾಗ್ಲೂ ಹೀಗೇನೆ. ಸರಿ, ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಒಳ್ಳೆ ಗಾಳಿ ಸೇವಿಸೋಣ, ಆಮೇಲೆ ಏನ್ ಮಾಡೋದಂತ ತೀರ್ಮಾನ ಮಾಡೋಣ. ಹೀಗೆ 4 ಗೆಳೆಯ ಗೆಳತಿಯರು ಒಂದು ಕಡೆ ಕುಳಿತು ತಿಂಡಿ ತಿಂದ್ರು. ಹೇ, ಅಲ್ಲಿ ನೋಡ್ರೋ, ಏನೋ ಹೊಳಿತಾ ಇದೆ. ಹೌದು, ಏನದು? ಹತ್ತಿರ ಹೋಗಿ ನೋಡೋಣ. ಅದು ಏನು ಉಂಗುರದ ತರ ಇದೆಯಲ್ಲ, ಬನ್ನಿ ಹತ್ತಿರ ಹೋಗಿ ನೋಡೋಣ. ಎಲ್ಲರೂ ಹತ್ತಿರ ಹೋಗಿ ನೋಡಿದಾಗ ಅಚ್ಚರಿ ಕಾದಿತ್ತು. ಅದು ಹೊಳೆಯುವ ಉಂಗುರವಾಗಿತ್ತು. ಹೇ, ಯಾರೋ ಇಲ್ಲಿಗೆ ಟ್ರಿಪ್ ಬಂದವರು ಉಂಗುರನ ಬಿಟ್ಟು ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ನಾನು ನೋಡ್ತೀನಿ. ಇದು ಚಿನ್ನ ಅನ್ಸುತ್ತೆ ಕಣ್ರೋ. ಒಳ್ಳೆ ಚಾನ್ಸ್, ನೀನೇ ತಗೊಂಡು ಬಿಡು. ಯಾವ್ದಾದ್ರೂ ಆಭರಣದ ಅಂಗಡಿಗೆ ಕೊಟ್ರೆ ಒಳ್ಳೆ ಹಣ ಸಿಗುತ್ತೆ. ಪಾಪ, ಯಾರದ್ದೋ ಏನೋ, ಅದನ್ನ ಪೊಲೀಸರಿಗೆ ಕೊಡೋದೇ ಸರಿ. ಸಂತೋಷ ಆ ಉಂಗುರವನ್ನ ಹಿಡಿದು ನೋಡಿದಾಗ ಕಣ್ಣ ಮುಂದೆ ಬೆಂಕಿಯ ಕಿಡಿಗಳ ವೃತ್ತ ಸೃಷ್ಟಿಯಾಗುತ್ತೆ. ಅಯ್ಯೋ, ಇದೇನು? ಇಲ್ಲಿ ಏನೋ ಆಗ್ತಾ ಇದೆ. ಸಂತೋಷ್, ಬಹುಶಃ ಇದು ಬೇರೆ ಲೋಕಕ್ಕೆ ಹೋಗುವ ದಾರಿ ಇರಬಹುದು. ಮೋನಿಕಾ, ನಂಗೆ ತುಂಬಾ ಭಯ ಆಗ್ತಾ ಇದೆ. ವಾಪಸ್ ಮನೆಗೆ ಹೋಗೋಣ, ಇಲ್ಲಿ ಏನೋ ಅಪಾಯ ಇದೆ. ಜಾಹ್ನವಿ, ನೀನು ಎಲ್ಲದಕ್ಕೂ ಹೆದರ್ಕೊಳ್ತಾ ಇರ್ತೀಯ. ಏನು ಆಗಲ್ಲ, ಹೆದರ್ಬೇಡ. ನಂಗನ್ಸುತ್ತೆ ನಾವೆಲ್ಲರೂ ಇದರ ಒಳಗೆ ಪ್ರವೇಶ ಮಾಡಬೇಕು. ಅಲ್ಲಿ ಏನಿದೆ ಅಂತ ನೋಡ್ಬೇಕು. ಲೋ ರಾಹುಲ್, ಇದೆಲ್ಲ ಬೇಕಾ? ಸುಮ್ಮನೆ ಏನಾದ್ರೂ ಎಡವಟ್ಟಾಗುತ್ತಷ್ಟೆ. ಈ ಪ್ರವೇಶ ದ್ವಾರ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಏನೋ, ಯಾರಿಗೊತ್ತು? ಹೀಗೆ ಗೆಳೆಯರ ನಡುವೆ ವಾದ ನಡೆದು ಕೊನೆಗೆ ಎಲ್ಲರೂ ಒಂದಾಗಿ ವೃತ್ತಾಕಾರದ ಪ್ರವೇಶ ದ್ವಾರದ ಒಳಗೆ ಹೋಗುವ ತೀರ್ಮಾನ ಮಾಡಿದ್ರು. ಅದರ ಒಳಗೆ ಹೋದ್ರೆ ಅವರೆಲ್ಲರಿಗೂ ದೊಡ್ಡ ಅಚ್ಚರಿ ಕಾದಿತ್ತು. ಇದೇನಿದು? ಎಲ್ಲಾ ಕಡೆ ಮಶ್ರೂಮ್ ಇದೆ. ಜಾಹ್ನವಿ, ಈಗ ನಂಗೆ ನೆನಪಿಗೆ ಬಂತು. ನಾನು ಚಿಕ್ಕವಳಿದ್ದಾಗ ನಮ್ಮಜ್ಜಿ ಒಂದು ಕತೆ ಹೇಳ್ತಾ ಇದ್ರು. ಅದು ಮಾಂತ್ರಿಕ ಮಶ್ರೂಮ್ ಪ್ರಪಂಚದ ಕತೆ. ಆ ಲೋಕದಲ್ಲಿ ಬರೀ ಮಶ್ರೂಮ್ಗಳೇ ಇದೆಯಂತೆ. ಬಹುಶಃ ನಾವು ಅದೇ ಲೋಕಕ್ಕೆ ಬಂದಿರ್ಬೇಕು. ಏನೋಪ್ಪ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಷ್ಟರಲ್ಲಿ ಯಾರೋ ಬರುತ್ತಿರುವ ಶಬ್ದ ಕೇಳಿತು. ಹೇ, ಯಾರೋ ಬರ್ತಾ ಇದ್ದಾರೆ ಅನ್ಸುತ್ತೆ. ನಾವು ಇಲ್ಲಿಂದ ಮೊದಲು ಓಡೋಣ. ಹೀಗೆ ಎಲ್ಲರೂ ಭಯಪಟ್ಟುಕೊಂಡು ಅಲ್ಲಿಂದ ಓಡಿದರು. ಆಗ ಸಂತೋಷನ ಕೈಯಲ್ಲಿದ್ದ ಉಂಗುರ ಕೆಳಕ್ಕೆ ಬಿದ್ದು ಕಳೆದು ಹೋಯಿತು. ನನ್ನ ಕೈಯಲ್ಲಿದ್ದ ಉಂಗುರ ಕೆಳಗೆ ಬಿದ್ದು ಹೋಯ್ತು. ಏನ್ರೋ ಮಾಡೋದು ಈಗ? ಎಂತ ಕೆಲಸ ಮಾಡ್ಬಿಟ್ಟೆ ಸಂತೋಷ. ಈಗ ನಾವು ನಮ್ಮ ಲೋಕಕ್ಕೆ ವಾಪಸ್ ಹೋಗೋದು ಹೇಗೆ? ಅಷ್ಟರಲ್ಲಿ ಮತ್ತೆ ಯಾರೋ ಬರುತ್ತಿರುವ ಸದ್ದು ಕೇಳಿ ಬಂತು. ಹೇ, ಯಾರು ನೀವೆಲ್ಲ? ಇಲ್ಲಿಗೆ ಹೇಗೆ ಬಂದ್ರಿ? ನಾವು ಬೇರೆ ಲೋಕದಿಂದ ಬಂದಿದ್ದು. ಇದು ಯಾವ ಲೋಕ? ನೀವು ಇಷ್ಟೊಂದು ಸಣ್ಣ ಇದ್ದೀರಲ್ಲ, ಯಾರು ನೀವೆಲ್ಲ? ಇದು ಮಾಂತ್ರಿಕ ಮಶ್ರೂಮ್ ಪ್ರಪಂಚ. ನೀವೆಲ್ಲರೂ ಮನುಷ್ಯರ ಹಾಗೆ ಕಾಣಿಸ್ತಾ ಇದ್ದೀರಲ್ಲ. ಹೌದು, ನಾವು ಮನುಷ್ಯರೇ. ಮನುಷ್ಯರ ಪ್ರಪಂಚದಿಂದ ಬಂದಿದ್ದೀವಿ. ಹೌದಾ? ಸರಿ ಸರಿ, ಬನ್ನಿ. ಈಗ ನೀವು ನಮ್ಮ ಅತಿಥಿಗಳು. ಅದು ಸರಿ, ನೀವೆಲ್ಲ ಯಾರು? ನಾವೆಲ್ಲರೂ ಸಣ್ಣ ಮಾನವರು. ನನ್ನ ಹೆಸರು 1, ಇವರ ಹೆಸರು 2. ಓಹೋ, ಬಹಳ ಚೆನ್ನಾಗಿದೆ. ನಿಮ್ಮ ಹೆಸರು ನಂಬರ್ಗಳ ತರ ಇದೆ. ಹೌದು, ನಮ್ಮ ಹೆಸರು ಅಂದ್ರೆ ನಂಬರ್ಗಳು. ಸರಿ, ಬನ್ನಿ ನಮ್ಮ ರಾಜನ ಬಳಿಗೆ ಹೋಗೋಣ. ನಮ್ಮ ರಾಜನ ಹೆಸರು 0 ಅಂತ. ಅವರು ಅರಮನೆಯಲ್ಲಿರುತ್ತಾರೆ. ಸಣ್ಣ ಮಾನವರು ಎಲ್ಲರನ್ನೂ ಅರಮನೆಗೆ ಕರೆದುಕೊಂಡು ಹೋದ್ರು. ನಮಸ್ಕಾರ ಮಹಾರಾಜ. ನಮಸ್ಕಾರ ದೊಡ್ಡ ಮಾನವರೇ. ನೀವು ಇಲ್ಲಿಗೆ ಬಂದಿರುವ ವಿಚಾರ ನಮ್ಮ ಗೂಢಾಚಾರರಿಂದ ತಿಳಿಯಿತು. ಹೌದು ಮಹಾರಾಜ, ನಾವೀಗ ವಾಪಸ್ ಹೋಗ್ಬೇಕು. ಸದ್ಯಕ್ಕೆ ನೀವು ವಾಪಸ್ ಹೋಗೋ ಹಾಗಿಲ್ಲ. ನೀವೀಗ ನಮ್ಮ ಅತಿಥಿಗಳು. ಆದ್ದರಿಂದ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮರಳಬಹುದು. ಅದರಂತೆ 4 ಅಲ್ಲಿ 1-2 ದಿನ ಕಾಲ ಕಳೆದರು. ಅಲ್ಲಿ ಎಲ್ಲವೂ ಮಶ್ರೂಮ್ ಮಯವಾಗಿತ್ತು. ದೊಡ್ಡ ದೊಡ್ಡ ಕಟ್ಟಡಗಳು ಮಶ್ರೂಮ್ನಿಂದ ಕಟ್ಟಿದ್ದವು. ಮನೆಗಳು ಕೂಡ ಮಶ್ರೂಮ್ನಿಂದಲೇ ಮಾಡಿದ್ದವು.
ಜನರು ಮಶ್ರೂಮ್ ವಾಹನಗಳಲ್ಲಿ ಓಡಾಡ್ತಾ ಇದ್ರು. ನಿಮಗೆಲ್ಲರಿಗೂ ಭೋಜನ ಶಾಲೆಗೆ ಸ್ವಾಗತ. ಇವತ್ತು ನಾನು ಮಶ್ರೂಮ್ ದೋಸೆ, ಮಶ್ರೂಮ್ ಪೂರಿ, ಮಶ್ರೂಮ್ ಮೈಸೂರು ಪಾಕ್, ಮಶ್ರೂಮ್ ಇಡ್ಲಿ ಮಾಡಿದ್ದೇನೆ. ಎಲ್ಲರೂ ಹೊಟ್ಟೆ ತುಂಬ ತಿನ್ನಿ. ಸರಿ, ನಾವು ಸರಿಯಾಗಿ ಬಾರಿಸೋಣ. ಎಲ್ಲರೂ ಸೇರ್ಕೊಂಡು ಮಶ್ರೂಮ್ನಿಂದ ಮಾಡಿದ ವಿವಿಧ ಖಾದ್ಯಗಳನ್ನ ಸರಿಯಾಗಿ ತಿಂದರು. ಅಬ್ಬಾ, ನಮಗೆ ಈ ಮಶ್ರೂಮ್ ಪ್ರಪಂಚದಲ್ಲಿ ಟ್ರಿಪ್ ಮಾಡೋ ಹಾಗಾಯ್ತು. ಅದು ಹೌದು, ಆದ್ರೆ ಇವಾಗ ವಾಪಸ್ ಹೋಗೋದು ಹೇಗೆ? ನಮ್ಮ ಹತ್ರ ಉಂಗುರ ಇಲ್ಲ. ಈ ವಿಷಯವನ್ನ ಮಹಾರಾಜನ ಬಳಿ ಎಲ್ಲರೂ ಹೇಳಿದರು. ನಿಮಗೆ ಉಂಗುರ ಖಂಡಿತ ಸಿಗುತ್ತೆ, ಭಯಬೇಡ. ಆದರೆ ನೀವೆಲ್ಲರೂ ನಮಗೆ ಒಂದು ಸಹಾಯ ಮಾಡಬೇಕು. ಅದೇನು ಹೇಳಿ ಮಹಾರಾಜರೇ, ಖಂಡಿತ ಮಾಡ್ತೀವಿ. ಹೌದು, ಹೇಳಿ, ಮಾಡ್ತೀವಿ. ನಮ್ಮ ಮಶ್ರೂಮ್ ಪ್ರಪಂಚಕ್ಕೆ ದೊಡ್ಡ ಅಪಾಯವಿದೆ, ಬನ್ನಿ ತೋರಿಸ್ತೀನಿ. ಇದೇನ್ ಮಹಾರಾಜ, ಮಶ್ರೂಮ್ ಈ ತರ ಹಾಳಾಗಿದೆ, ಕೆಟ್ಟ ವಾಸನೆ ಬರ್ತಾ ಇದೆ. ಹೌದು, ನಮ್ಮ ಮಶ್ರೂಮ್ ಬೆಳೆಗೆ ಒಬ್ಬ ಕೀಟ ರಾಕ್ಷಸ ಕಾಟ ಕೊಡ್ತಾ ಇದ್ದಾನೆ. ಆ ರಾಕ್ಷಸ ಪ್ರತಿದಿನ ಇಲ್ಲಿಗೆ ಬಂದು ಮಶ್ರೂಮ್ ತಿಂತಾನೆ. ಅವನ ಹಸಿವಿಗೆ ಅಂತ್ಯವೇ ಇಲ್ಲ. ಅವನು ಮಶ್ರೂಮ್ ತಿಂದರೆ ನಮಗೇನು ಸಮಸ್ಯೆ ಇಲ್ಲ. ಆದರೆ ಆ ರಾಕ್ಷಸ ಒಮ್ಮೆ ಮಶ್ರೂಮ್ ತಿಂದ ಸ್ಥಳದಲ್ಲಿ ಮತ್ತೆ ಹೊಸದಾಗಿ ಮಶ್ರೂಮ್ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಆ ರಾಕ್ಷಸನ ವಿರುದ್ಧ ಹೋರಾಡೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ನಮ್ಮ ಅನೇಕ ಸೈನಿಕರನ್ನು ಕಳೆದುಕೊಳ್ಳಬೇಕಾಯಿತು. ನೀವು ಆ ರಾಕ್ಷಸನನ್ನು ಕೊಂದು ಹಾಕಿದರೆ ನಿಮ್ಮ ಉಂಗುರವನ್ನು ಹುಡುಕಿಕೊಡುತ್ತೀನಿ. ಆ ರಾಕ್ಷಸ ಈ ತರ ಮಶ್ರೂಮ್ ತಿಂತಾ ಇದ್ದರೆ ನಮ್ಮ ಕುಲವೇ ಅಂತ್ಯವಾಗುತ್ತೆ. ಆಹಾರ ಇಲ್ಲದೆ ಸದ್ಯದಲ್ಲೇ ನಾವೆಲ್ಲ ಸಾಯಬೇಕಾಗುತ್ತೆ. ಖಂಡಿತ ಮಹಾರಾಜರೇ, ನಾವು ಆ ರಾಕ್ಷಸನನ್ನ ಕೊಂದು ಹಾಕ್ತೀವಿ. ಮಾರನೇ ದಿನವೇ ಎಲ್ಲರೂ ಸೇರಿ ಕೀಟ ರಾಕ್ಷಸ ಇರುವ ಸ್ಥಳಕ್ಕೆ ಹೋದರು. ಬಂದ್ರಾ, ಬನ್ನಿ ಬನ್ನಿ. ನಿಮ್ಮಂತೆ ಅನೇಕ ದೊಡ್ಡ ಮಾನವರನ್ನ ಇವರು ಕರೆದುಕೊಂಡು ಬಂದ್ರು. ಅವರೆಲ್ಲರನ್ನ ಸಾಯಿಸಿ ಹಾಕಿದ್ದೀನಿ. ಈಗ ನಿಮ್ಮನ್ನ ಕೂಡ ಸಾಯಿಸಿ ತಿಂದು ಬಿಡ್ತೀನಿ. ನನಗೂ ಮಶ್ರೂಮ್ ತಿಂದು ತಿಂದು ಬೇಜಾರಾಗಿದೆ. ಈಗ ಹೊಸ ಆಹಾರ ಸಿಕ್ಕ ಹಾಗೆ ಆಗುತ್ತೆ. ಹೇ ಕೀಟ ರಾಕ್ಷಸ, ನಿನ್ನಿಂದಾಗಿ ಇಡೀ ಮಶ್ರೂಮ್ ಪ್ರಪಂಚ ನಾಶ ಆಗ್ತಾ ಇದೆ. ಸುಮ್ನೆ ಇಲ್ಲಿಂದ ತೊಲಗ್ತೀಯೋ ಅಥವಾ ಒಂದು ಗತಿ ಕಾಣಿಸ್ಬೇಕೋ? ನಾಶ ಆಗ್ತಾ ಇದ್ಯಾ? ನಾಶ ಆಗಬೇಕು ಅಂತಾನೆ ನಾನು ಹೀಗೆ ಮಾಡ್ತಾ ಇರೋದು. ಇಡೀ ಮಶ್ರೂಮ್ ಪ್ರಪಂಚನ ನಾಶ ಮಾಡಿ ನಾನು ಕೀಟಗಳ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತೀನಿ. ಓಹೋ, ಹೌದಾ? ಹಾಗಾದ್ರೆ ನಿನ್ನ ಸರ್ವನಾಶ ಆಗೋದು ಖಂಡಿತ. ನಾಲ್ವರು ಗೆಳೆಯರ ಹೊಡೆತದಿಂದಾಗಿ ಕೊನೆಗೆ ಕೀಟ ರಾಕ್ಷಸ ಪ್ರಾಣ ಬಿಟ್ಟ. ದೊಡ್ಡ ಮಾನವರೇ, ನಿಮ್ಮಿಂದ ಬಹಳ ದೊಡ್ಡ ಉಪಕಾರವಾಯಿತು. ಈ ಮಶ್ರೂಮ್ ಪ್ರಪಂಚ ಯಾವಾಗಲೂ ನಿಮಗೆ ಋಣಿ. ನೀವು ಯಾವಾಗ ಬೇಕಾದರೂ ಈ ಪ್ರಪಂಚಕ್ಕೆ ಬರಬಹುದು. ಆಗಲಿ ಮಹಾರಾಜ, ಬಹಳ ಸಂತೋಷ. ನಾವಿನ್ನು ಬರುತ್ತೇವೆ. ದಾರಿಯಲ್ಲಿ ಬಿದ್ದು ಹೋಗಿದ್ದ ಉಂಗುರವನ್ನ ಮಹಾರಾಜರ ಸೈನಿಕರು ಹುಡುಕಿಕೊಟ್ಟರು. ಆ ಉಂಗುರದ ಸಹಾಯದಿಂದ ನಾಲ್ವರು ಮರಳಿ ಭೂಲೋಕಕ್ಕೆ ಬಂದರು. ಸಾಕಪ್ಪ ಸಾಕು, ಇನ್ನು ಯಾವ ಉಂಗುರನೂ ಬೇಡ. ಹೇ ಸಂತೋಷ, ಆ ಉಂಗುರನ ಮೊದಲು ಬಿಸಾಡು. ಹೌದು, ಇದನ್ನ ಯಾರೂ ಕಾಣದ ಸ್ಥಳದಲ್ಲಿ ಬಿಸಾಡಿ ಬಿಡ್ತೀನಿ. ಮತ್ತೆ ಯಾರಾದರೂ ಆ ಮಶ್ರೂಮ್ ಪ್ರಪಂಚಕ್ಕೆ ಹೋಗಿ ಕಷ್ಟ ಅನುಭವಿಸೋದು ಬೇಡ. ಅಂದಹಾಗೆ ನನ್ನ ಮನೆಯಲ್ಲಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಎಲ್ಲರೂ ಊಟಕ್ಕೆ ಬಂದು ಬಿಡಿ.